ಹಾಯ್. ಚೆನ್ನೈ ಸೂಪರ್ ಕಿಂಗ್ಸ್ ಪ್ಲೇ ಆಫ್ ಭವಿಷ್ಯ ಈಗ ಆರ್ ಸಿ ಬಿ ಕೈಯಲ್ಲಿದೆ. ಅದು ಹೇಗೆ ಏನು ನಾನು ಡೀಟೇಲ್ ಆಗಿ ನಿಮಗೆ ವಿವರಿಸ್ತೀನಿ. ಆದರೆ ಟೈಮೆಲ್ಲ ಹೇಗೆ ಚೇಂಜ್ ಆಗುತ್ತೆ ಅಲ್ವಾ? ಒಂದು ಟೈಮಲ್ಲಿ ಸ್ಟೇಡಿಯಮಿಗೆ ಲಾಲಿಪಾಪ್ ತಂದು ಇವರಿಗೆ ಟೀ ಕಾಫಿ ಕುಡಿಯೋಕ್ಕೆ ಕಪ್ಪಿಲ್ಲ, ಏನು ಮಾಡ್ತಾರೆ ಇವರು ಅಂತೆಲ್ಲ ಟ್ರಾಲ್ ಮಾಡಿ, ಇದೀಗ ಅದೇ ಸಿ ಎಸ್ ಕೆ ಫ್ಯಾನ್ಸಿಗೆ ಆರ್ ಸಿ ಬಿಗೆ ಚೀರ್ ಅಪ್ ಮಾಡಬೇಕು. ಚೀರ್ ಮಾಡಲೇಬೇಕು, ಬೇರೆ ವಿಧಿ ಇಲ್ಲ. ನಾನು ನಾರ್ಮಲಿ ನ್ಯೂಟ್ರಲ್ ಸ್ಪೋರ್ಟ್ಸ್ ಫ್ಯಾನ್, ಬಟ್ ಆರ್ ಸಿ ಬಿ ಅಂತಂದರೆ ಒಂದಿಷ್ಟು ಪರ್ಸೆಂಟೇಜ್ ಜಾಸ್ತಿ ಪ್ರೀತಿ ಇದೆ. ದಿಸ್ ಇಸ್ ಓನ್ಲಿ ಫಾರ್ ಯಾರು ತಮಾಷೆ ಮಾಡ್ತಾರೆ ಅಂಥ ಫ್ಯಾನ್ಸ್ಗೆ. ಅದನ್ನು ಬಿಟ್ಟು ಕ್ರೀಡಾ ಸ್ಫೂರ್ತಿಯ ಜೊತೆಗೆ ಎಲ್ಲ ಟೀಮನ್ನು ಸಪೋರ್ಟ್ ಮಾಡುವಂಥ ಫ್ಯಾನ್ಸ್ ಜೊತೆಗೆ ನಾವಿದ್ದೇ ಇದ್ದೀವಿ. ಸೊ ಈಗ ಮ್ಯಾಟ್ರಿಗೆ ಬರೋಣ. ಸಿ ಎಸ್ ಕೆಗೆ ಆರ್ ಸಿ ಬಿ ಯಾಕೆ ಗೆಲ್ಲಬೇಕು, ಯಾಕೆ ಸಿ ಎಸ್ ಕೆ ಫ್ಯಾನ್ಸ್ ಆರ್ ಸಿ ಬಿಗೆ ಸಪೋರ್ಟ್ ಮಾಡ್ತಾರೆ ಇನ್ನೆರಡು ಮ್ಯಾಚಲ್ಲಿ? ಇದಕ್ಕೊಂದು ರೀಸನ್ ಇದೆ. ಅದನ್ನು ನೀವು ತಿಳ್ಕೊಬೇಕಾದ್ರೆ ಪಾಯಿಂಟ್ ಟೇಬಲ್ ನಾನು ಇಲ್ಲಿ ಪ್ಲೇ ಮಾಡ್ತೀನಿ, ಅದನ್ನು ನೋಡಿ ಅಬ್ಸರ್ವ್ ಮಾಡಿ, ನಾನು ಹೇಳೋದನ್ನು ಕನೆಕ್ಟ್ ಮಾಡ್ಕೊಳ್ಳಿ, ಇಟ್ ವಿಲ್ ಬಿ ಈಸಿ. ಸೊ ನಾವೀಗ ಈ ಟೇಬಲನ್ನು ನೋಡಿದ್ರೆ 12 ಮ್ಯಾಚಲ್ಲಿ ನಾವು 16 ಪಾಯಿಂಟ್, ಆರ್ ಸಿ ಬಿ ಟಾಪಲ್ಲಿದ್ದೀವಿ. ಜಿ ಟಿ 12ರಲ್ಲಿ 16, ಅವರು ಸೆಕೆಂಡಲ್ಲಿದ್ದಾರೆ. ಇನ್ನೊಂದು ಕಡೆ ಎಸ್ ಆರ್ ಎಚ್ 3ನೇ ಪ್ಲೇಸಲ್ಲಿ 12 ಮ್ಯಾಚ್ 14 ಪಾಯಿಂಟ್. ಹಾಗೆ ಪಂಜಾಬ್ 12 ಮ್ಯಾಚಲ್ಲಿ 13 ಪಾಯಿಂಟ್. ಆರ್ ಆರ್ 11 ಮ್ಯಾಚಲ್ಲಿ 12. ಸಿ ಎಸ್ ಕೆ 12ರಲ್ಲಿ 12 ಆಗಿದೆ ನೆನ್ನೆ ಸೋತ ಮೇಲೆ. ಸೊ ಅವರ ಸಿಚುವೇಶನ್ ಹೇಗಿದೆ ಅಂತಂದರೆ, ಇನ್ನು ಉಳಿದಿರುವಂಥ 2ಕ್ಕೆ 2 ಮ್ಯಾಚನ್ನು ಕೂಡ ಅವ್ರು ಗೆಲ್ಲೇಬೇಕು, ಮತ್ತು ಗುಡ್ ಮಾರ್ಜಿನ್ ಕೂಡ, ರನ್ ರೇಟ್ ಕೂಡ ಕಾಪಾಡ್ಕೊಳ್ಬೇಕು. ಬಟ್ ಅವ್ರಿಗೊಂದು ಸಮಸ್ಯೆ ಇದೆ. ಈಗ ಟಾಪಲ್ಲಿರುವಂಥ 2 ಟೀಮ್ ಕೂಡ 16ನಲ್ಲಿದೆ. ನಮ್ಮ ಮತ್ತು ಜಿ ಟಿಯ ಟಾರ್ಗೆಟಿಗೆ 20 ಪಾಯಿಂಟ್ಸ್. 20ಯಲ್ಲಿ ಏನಾದರೂ ಒಂದು ಮಿಸ್ ಆದರೂ ಕೂಡ ಡೆಫಿನೆಟ್ಲಿ 2 ಟೀಮ್ಗಳು ಕೂಡ 18ಗಂತೂ ರೀಚ್ ಆಗೇ ಆಗ್ತವೆ. ಏನಾದರೂ ವರ್ಸ್ಟ್ ಕೇಸಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗ್ಬೋದು, ಬಟ್ 18 ವಿಲ್ ಬಿ ಪಕ್ಕ ಆಗುತ್ತೆ ಅನ್ನೋ ಒಂದು ವಿಶ್ವಾಸ. ಆದರೆ 12 ಮ್ಯಾಚಲ್ಲಿ 12 ಪಾಯಿಂಟ್ ಗಳಿಸಿರುವಂಥ ಚೆನ್ನೈ ಸೂಪರ್ ಕಿಂಗ್ಸ್ಗೆ 2ಕ್ಕೆ 2 ಗೆದ್ದರೂ ಕೂಡ ಅವರು 16 ಆಗುತ್ತೆ. ಸೊ ಹಾಗಾಗಿ 16ಕ್ಕೆ ಬಂದರೆ ಅವರಿಗೆ 18 ಗಳಿಸಿರುವಂಥ ಫಸ್ಟ್ 2 ಪ್ಲೇಸ್ ಹೋಯಿತು. ಏನಾದರೂ ನಾವು 2ರಲ್ಲಿ ಒಂದೊಂದು ಗೆದ್ದರೂ ಕೂಡ ಅವರ ಈಗ ಟಾರ್ಗೆಟ್ ಇರೋದು 3 ಹಾಗೆ 4ನೇ ಸ್ಪಾಟ್. ಆ 3ನೇ ಪ್ಲೇಸಲ್ಲಿರೋದು ಸನ್ರೈಸರ್ಸ್, 4ನೇ ಪ್ಲೇಸಲ್ಲಿರೋದು ಪಂಜಾಬ್ ಕಿಂಗ್ಸ್. ಸೊ 2 ಸ್ಪಾಟನ್ನು ಅಕ್ವೈರ್ ಮಾಡಬೇಕು ಅಂತಂದರೆ, ಇನ್ನೊಂದು ಕಡೆ ರಾಜಸ್ಥಾನ್ ಕೂಡ ರೆಡಿ ಇದೆ 11 ಮ್ಯಾಚಲ್ಲಿ 12 ಪಾಯಿಂಟ್, ಅವ್ರಿಗೂ ಕೂಡ 18ಕ್ಕೆ ಹೋಗುವಂಥ ಅವಕಾಶ ಇದೆ. ಬಟ್ ಚೆನ್ನೈ ಸೂಪರ್ ಕಿಂಗ್ಸ್ಗೀಗ ಆ 3-4ಕ್ಕೆ ಬರಬೇಕು ಅಂತಂದರೆ ಆ 2 ಟೀಮ್ಗಳಿಗೂ ಕೂಡ ಏನು 2 ಮ್ಯಾಚ್ ಇದೆಯಲ್ಲ. ಸೊ ಸನ್ರೈಸರ್ಸ್ 12 ಮ್ಯಾಚಲ್ಲಿ 14 ಪಾಯಿಂಟ್, ಅವ್ರು 2 ಗೆದ್ದರೆ 18ಕ್ಕೆ ಹೋಗ್ತಾರೆ. ಪಂಜಾಬ್ ಕಿಂಗ್ಸ್ 12ರಲ್ಲಿ 13, ಅವರೇನಾದರೂ 2 ಗೆದ್ದರೆ 17ಕ್ಕೆ ಹೋಗ್ತಾರೆ. ಸೊ 18-17 ಅನ್ನೋದು 2 ಕೂಡ ಸಿ ಎಸ್ ಕೆಗೆ ಅಪಾಯ. ಯಾಕಂತಂದರೆ ಸಿ ಎಸ್ ಕೆಗೆ ರೀಚ್ ಆಗೋಕ್ಕಾಗೋದೇ 16. ಸೊ ಈ 3-4 ಟೀಮ್ಗಳು 17-18 ಪಾಯಿಂಟ್ಸಿಗೆ ಬಂದರೆ ಇವರ ಪ್ಲೇ ಆಫ್ ಕತೆ ಖತಮ್, ಮನೆಗೆ ಪ್ಯಾಕಪ್ ಮಾಡ್ಕೊಂಡು ಹೋಗಬೇಕು. ಅದಾಗಬೇಕು ಅಂತಂದರೆ ಉಳಿದಿರುವಂಥ 2 ಮ್ಯಾಚಲ್ಲಿ 2 ಟೀಮ್ಗಳ ಒಂದೊಂದು ಸೋಲ್ಬೇಕು. ಪಂಜಾಬ್ 1 ಸೋತ್ರೆ ಮ್ಯಾಕ್ಸಿಮಮ್ 15ಕ್ಕೆ ಅವ್ರು ರೀಚ್ ಆಗ್ಬೋದು. ಸನ್ರೈಸರ್ಸ್ 1 ಸೋತ್ರೆ ಮ್ಯಾಕ್ಸಿಮಮ್ 16ಕ್ಕೆ ರೀಚ್ ಆಗ್ಬೋದು. ದಟ್ ವಿಲ್ ಬೆನಿಫಿಟ್ ಸಿ ಎಸ್ ಕೆ. ಇದು ಸಿ ಎಸ್ ಕೆಗೆ ಬೇಕಾಗಿರೋದು. ಆದರೆ 2 ಟೀಮ್ಗಳು ಒಂದೊಂದು ಸೋಲ್ಬೇಕು ಅಂತಂದರೆ ಯಾರ ಮೇಲೆ ಸೋಲ್ಬೇಕು? ಆರ್ ಸಿ ಬಿ ಮೇಲೆ ಸೋಲ್ಬೇಕು. ಯಾಕಂದರೆ ಆರ್ ಸಿ ಬಿ ಮೇಲೇ 2 ಮ್ಯಾಚ್ ಇರೋದು. ನೆಕ್ಸ್ಟ್ ಮ್ಯಾಚ್ ನಾಳೆ ಪಂಜಾಬ್ ಮೇಲಿದೆ, ನೆಕ್ಸ್ಟ್ ಎಸ್ ಆರ್ ಎಚ್ ಮೇಲಿದೆ. ಇದೇ 2 ಮ್ಯಾಚ್ಗಳು ಸಿ ಎಸ್ ಕೆ ಅಲ್ಲಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇರೋದು. ಸೊ ಸಿ ಎಸ್ ಕೆ ಏನು ಎಕ್ಸ್ಪೆಕ್ಟ್ ಮಾಡುತ್ತೆ ಅಂತಂದರೆ, ಆರ್ ಸಿ ಬಿ 2 ಟೀಮ್ಗಳನ್ನು ಕೂಡ ಸೋಲ್ಸಿದ್ರೆ ಅವರ ಆ ಪಾಯಿಂಟ್ ಏನಿದೆ 17-18 ಅದು ಡಿಕ್ರೀಸ್ ಆಗುತ್ತೆ, ಅವ್ರಿಗೆ ಈಸಿ ಆಗುತ್ತೆ. ಸೊ ಹಾಗಾಗಿ ಸಿ ಎಸ್ ಕೆ ಟೀಮ್, ಸಿ ಎಸ್ ಕೆ ಫ್ಯಾನ್ಸ್ ಆರ್ ಸಿ ಬಿಗೆ ಸಪೋರ್ಟ್ ಮಾಡ್ತಾರೆ. ಆರ್ ಸಿ ಬಿ 2 ಮ್ಯಾಚು ಗೆಲ್ಲಪ್ಪ, ಈ 3-4 ಟೀಮ್ಗಳು ಅಲ್ಲೇ ಇರಲಿ, ಅವರೇನಾದರೂ ಸ್ವಲ್ಪ ಪಾಯಿಂಟ್ ಹೆಚ್ಚಾದರೆ ನಮ್ಮ 16 ಏನಿದೆ ಅದು ಗಣನೆಗೆ ಬರೋದಿಲ್ಲ ಅಂತ. ಸೆಂಟ್ರಲ್ಲಿ ರಾಜಸ್ಥಾನ್ ಕೂಡ ಇದೆ, ಬಟ್ ರಾಜಸ್ಥಾನ್ ಮೇಲೆ ಆರ್ ಸಿ ಬಿಗೆ ಮ್ಯಾಚ್ ಇಲ್ಲ, ಅವ್ರಿಗಿರೋದು ಬೇರೆ ಬೇರೆ ಒಪೊನೆಂಟ್ಗಳು. ಸೊ ಆ ರೀಸನ್ಗೆ ಮಜಾ ಇದೆ ಈಗ. ಸೊ ಏನಾದರೂ ಆರ್ ಸಿ ಬಿ 2 ಟೀಮ್ಗಳ ವಿರುದ್ಧ ಗೆದ್ದರೆ ಸಿ ಎಸ್ ಕೆ ಅಷ್ಟು ಖುಷಿ ಪಡುವಂಥ ಮತ್ತೊಂದು ಫ್ರ್ಯಾಂಚೈಸ್ ಇಲ್ಲ. ಸೊ ಅದಕ್ಕೆ ನಾನು ಹೇಳಿದ್ದು ಸಿ ಎಸ್ ಕೆ ಕೈಯಲ್ಲಿ ಈಗ ಆರ್ ಸಿ ಬಿ ಭವಿಷ್ಯ, ಈಗ ಸಿ ಎಸ್ ಕೆ ಭವಿಷ್ಯ ಆರ್ ಸಿ ಬಿ ಕೈಯಲ್ಲಿದೆ ಅಂತ. ಬಟ್ ಸಿ ಎಸ್ ಕೆ ಬಗ್ಗೆ ನಾನು ಮಾತನಾಡಲೇಬೇಕು. ಈ ಸಲ ಏನು ಮಿಸ್ ಆಯಿತು ಅವ್ರದ್ದು, ಇನಿಷಿಯಲಿ ಏನು ಮಿಸ್ ಆಯಿತು ಅಂತಂದರೆ ಕಾಂಬಿನೇಷನ್, ಟೀಮ್ ಕಾಂಬಿನೇಷನ್ ನೋಡಿದ್ರೆ ಋತುರಾಜ್ ಗಾಯಕ್ವಾಡ್ ಆಸ್ ಎ ಕ್ಯಾಪ್ಟನ್ ನಾನು ಹೇಳ್ತೀನಿ 2 ಸೀಸನಲ್ಲೂ ಇಂಪ್ರೆಸ್ ಮಾಡೇ ಇಲ್ಲ. ಈಸ್ ಎ ಗುಡ್ ಪ್ಲೇಯರ್, ಟ್ಯಾಲೆಂಟೆಡ್, ವೆಲ್ ಬಿಹೇವ್ಡ್. ಕೆಲವೊಂದು ಸಲ ಮಿಸ್ ಆಗಿದೆ, ಸಮನ್ ಫ್ರಮ್ ಆರ್ ಸಿ ಬಿ ಅಂತ ಕೂಡ ಹೇಳಿರೋದಿದೆ. ಬಟ್ ಅದನ್ನು ಹೊರತುಪಡಿಸಿದ್ರೆ ಆನ್ ಫೀಲ್ಡ್ ಈಸ್ ಎ ಗುಡ್ ಗಾಯ್. ಬಟ್ ಆ್ಯಸ್ ಎ ಕ್ಯಾಪ್ಟನ್ ಅಂತ ಬಂದಾಗ ನೀವೆಲ್ಲರೂ ಕೂಡ ಜೊತೆ ಕರ್ಕೊಂಡು ಹೋಗಬೇಕು. ಬಟ್ ಅದು ಕಾಣ್ತಾ ಇಲ್ಲ. ಸಂಜು ಸ್ಯಾಮ್ಸನ್ ನನ್ನ ಪ್ರಕಾರ, ನನ್ನ ಒಂದು ಗಟ್ ಫೀಲ್ ಹೇಳ್ತಾ ಇದೆ, ಅವ್ರನ್ನ ನೆಕ್ಸ್ಟ್ ಸೀಸನ್ಗೆ ಕ್ಯಾಪ್ಟನ್ ಆಗಿ ಮಾಡ್ತಾರೆ. ಋತುರಾಜ್ ಗಾಯಕ್ವಾಡ್ ಇನ್ ಕೇಸ್ ಏನಾದರೂ ಪ್ಲೇ ಆಫಿಗೆ ಕ್ವಾಲಿಫೈ ಆಗಿ ಏನಾದರೂ ಬೇರೆ ಹಿಸ್ಟ್ರಿ ಕ್ರಿಯೇಟ್ ಆದರೆ ಅದು ಬೇರೆ ಕೇಸ್. ಅದು ಇಲ್ಲ ಪ್ಲೇ ಆಫ್ಗೂ ಕೂಡ ಕ್ವಾಲಿಫೈ ಆಗಲಿಲ್ಲ ಅಂತಂದರೆ ಆಗ ಕಷ್ಟ ಆಗುತ್ತೆ. ಬಹುಶಃ ಸಂಜು ಸ್ಯಾಮ್ಸನ್ ಕ್ಯಾಪ್ಟನ್ ಆಗ್ತಾರೆ. ಜೊತೆಗೆ ಮತ್ತೊಂದು ಬಕ್ರಾ ಮಾಡ್ತಿದ್ದಾರೆ ಚೆನ್ನೈ ಫ್ರಾಂಚೈಸ್ ಅವರು. ಧೋನಿ ಇದ್ದಾರೆ, ಬರ್ತಾರೆ, ಆ ಮ್ಯಾಚ್ ಆಡ್ತಾರೆ, ಈ ಮ್ಯಾಚ್ ಆಡ್ತಾರೆ. ಯಾವಾಗ ಆಡೋದು?
ನಿಮಗೆ ಬ್ರ್ಯಾಂಡಿಗೆ ಒಂದು ಫೇಸ್ ಬೇಕು ಅಂತ ಅಂದರೆ ಅದನ್ನು ಓಪನ್ ಆಗಿ ಹೇಳಿ. ಸಂಜು ಸ್ಯಾಮ್ಸನ್ನ ತಂದಿರೋದೇ ಧೋನಿ ಅವೈಲಬಲ್ ಇರಲ್ಲ ಅನ್ನೋ ಕಾರಣಕ್ಕೆ ಅನ್ನೋದು ಗೊತ್ತು. ಯಾಕಂದರೆ ಸಂಜು ಸ್ಯಾಮ್ಸನ್ ಅವ್ನ ಫ್ಯಾನ್ ಫಾಲೋಯಿಂಗ್, ಕನೆಕ್ಟಿವಿಟಿ, ಕೇರಳದ ಹುಡುಗ ಆಗಿರೋದ್ರಿಂದ ತಮಿಳ್ನಾಡಿಗೆ ಕನೆಕ್ಟ್ ಆಗ್ತಾರೆ. ಸೊ ಅದಕ್ಕೇ ಪ್ಲ್ಯಾನ್ ಮಾಡಿ ಒಳಗೆ ತಂದಿರೋದು. ಜಡೇಜಾ ಹೋದರೂ ಪರವಾಗಿಲ್ಲ, ಸಂಜು ಸ್ಯಾಮ್ಸನ್ ಬರಲಿ ಅಂತ. ಬಟ್ ಧೋನಿ ಬರ್ತಾರೆ ಅಂತ ಹೇಳಿ ಫ್ಯಾನ್ಸ್ಗೂ ಕೂಡ ಮೋಸ ಮಾಡೋದು, ಅವರು ಕೂಡ ವೆಯ್ಟ್ ಮಾಡ್ತಿದ್ದಾರೆ. ಭಾಳಷ್ಟು ಜನ, ನನಗೂ ಕೂಡ CSK ಫ್ಯಾನ್ ಇರುವಂಥ ಫ್ರೆಂಡ್ಸ್ ಇದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಧೋಖಾ ಮಾಡ್ತಾ ಇದೆ CSK ಅಂತ ಅನಿಸ್ತಾ ಇದೆ. ಅವರ ಎಮೋಷನ್ಸ್ ಜೊತೆ ಆಡ್ತಾ ಇದೆ ಅಂತ. ಬಟ್ ಭಾಳಷ್ಟು ಜನ ಫ್ಯಾನ್ಸಿಗೆ ಗೊತ್ತಾಗಿದೆ ಇದು ಆಲ್ಮೋಸ್ಟ್ ಧೋನಿ ಎರ ಮುಗ್ದಿದೆ ಅಂತ. IPL ಬಹುಶಃ ಈ ವರ್ಷನೇ ಅವ್ರದ್ದು ಕೊನೆ. ಯಾಕಂದರೆ ಇನ್ನೂ ಒಂದು ಮ್ಯಾಚಲ್ಲೂ ಅವರು ಆಡಿಲ್ಲ. ಸೊ ಆ ಕಾರಣಕ್ಕೆ. ಬಟ್ ವಾಟ್ ಎವರ್, ಅವರೊಂದು ಗೈಡೆನ್ಸ್ ಆ ಟೀಮ್ಗೆ ಇದ್ದೇ ಇರುತ್ತೆ. ಬಟ್ CSKಗೆ ಆ್ಯಸ್ ಎ ಟೀಮ್ 5 ಬಾರಿ ಚಾಂಪಿಯನ್ ಆಗಿ ಈಗ ಸ್ಟ್ರಗ್ಲಿಂಗ್ ಇದರಲ್ಲಿ ನಾವೊಂದು ಹಂತದಲ್ಲಿ ಇರ್ತಾ ಇದ್ವಲ್ಲ RCB, ಆ ಥರ ಈಗ CSK ಪ್ಲೇ ಆಫಿಗೆ ಅವ್ರ ಮೇಲೆ ಇವ್ರು ಗೆದ್ದರೆ, ಇವ್ರ ಮೇಲೆ ಅವ್ರು ಗೆದ್ದರೆ ಕ್ಯಾಲ್ಕುಲೇಟರ್ ಹಿಡಿಯುವಂಥ ಟೈಮ್ ಅವ್ರಿಗೂ ಬಂದಿದೆ. ಬಟ್ ಅದು ಗೊತ್ತಾಗಬೇಕು ಎಲ್ಲ ಟೀಮ್ಗಳಿಗೂ ಕೂಡ ಹೇಗಿರುತ್ತೆ ಆ ನೋವು, ಆ ಚಡಪಡಿಕೆ, ಕ್ಯಾಲ್ಕುಲೇಟರ್ ಇಟ್ಕೊಂಡು ಕಾಯೋದು, ವೆಯ್ಟ್ ಮಾಡೋದು, ಆಗ್ತೀವಾ ಇಲ್ವಾ, ಇವ್ರ ಮೇಲೆ ಅವ್ರು ಗೆಲ್ತಾರೆ, ಇಷ್ಟು ಮಾರ್ಜಿನಲ್ಲಿ ಗೆಲ್ತಾರೆ ಏನು ಅನ್ನೋದು, ಅದೆಲ್ಲರಿಗೂ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಆಗಬೇಕು. ಅದಾಗ್ತಾ ಇದೆ. ಬಟ್ ನಿಮ್ಗೇನು ಅನಿಸುತ್ತೆ, CSKನ RCB ಬಚಾವ್ ಮಾಡುತ್ತಾ? ಹೇಗೆ ಬಚಾವ್ ಮಾಡಿದ್ರೂ ಕೂಡ CSK 2 ಗೆಲ್ಲಬೇಕು. ಅವ್ರಿಗೂ ಕೂಡ ಇದೆ ಚಾಲೆಂಜ್ ಇದೆ. CSK ಇರುವಂಥ 2 ಮ್ಯಾಚ್ ಯಾವುದು ಅಂತ ಹೇಳ್ತೀನಿ ನಿಮಗೆ. ಸೊ ಯಾಕಂದರೆ ಟಫ್ ಇದೆ ಅವ್ರಿಗೂ. CSKಗೆ ಈಗ ನೆಕ್ಸ್ಟ್ ಇರುವಂಥ ಮ್ಯಾಚ್ ಒಂದು SRH ಮೇಲೆ, ಒಂದು GT ಮೇಲೆ. ಟೇಬಲ್ ಟಾಪರ್ಸ್ ಏನೇ ಆಲ್ಮೋಸ್ಟ್ 2-3 ಅವ್ರನ್ನ ಬೀಟ್ ಮಾಡಿ RCB ಅವರಿಬ್ಬರನ್ನ ಬೀಟ್ ಮಾಡಬೇಕು ಅಂಥ ಒಂದು ಸಿಚುವೇಶನ್ CSKಗೆ ಬಂದಿದೆ. ಸೊ ಇದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ. ಯಾರು ಟಾಪ್ 4ಗೆ ಬರ್ತಾರೆ, CSK ಕ್ವಾಲಿಫೈ ಆಗುತ್ತಾ? ಕಮೆಂಟ್ ಮಾಡಿ. ನಮಸ್ಕಾರ.